ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಗೀತಾ ಜ್ಞಾನ ಎಪಿಸೋಡ್ ನಾನು ಆತ್ಮ. ಗೀತೆಯ ಮೊದಲ ಗುಟ್ಟು ಮುರಳಿ ಆಧಾರಿತ, ಸಹಜವಾಗಿ ಹೃದಯಕ್ಕೆ ಇಳಿಯುವಂತೆ. ಓಂ ಶಾಂತಿ. ಮಧುರ ಆತ್ಮನೇ, ಗೀತೆಯ ಸಂಪೂರ್ಣ ಜ್ಞಾನ ಒಂದು ವಾಕ್ಯದಲ್ಲಿ ಅಡಗಿದೆ. ನಾನು ಶರೀರವಲ್ಲ, ನಾನು ಆತ್ಮ. ಮುರಳಿಯು ಇದೇ ಮಾತನ್ನು ಪುನಃ ಪುನಃ ಹೇಳುತ್ತದೆ. ಗೀತೆಯ ಮೊದಲ ಅಧ್ಯಾಯದ ಯುದ್ಧವೇ ಇದನ್ನು ತಿಳಿಸಲು ವೇದಿಕೆ. ಜೇನಿನಂತೆ ಸವಿ ವಿವರಣೆ. ಅರ್ಜುನ ಯುದ್ಧಭೂಮಿಯಲ್ಲಿ ನಿಂತು ಕಂಗಾಲಾಗುತ್ತಾನೆ. ಕಣ್ಣಿಗೆ ಕಾಣುವುದು ಬಂಧುಗಳು, ಶರೀರಗಳು, ನಾಶವಾಗುವ ಸಂಬಂಧಗಳು. ಆದರೆ ಶ್ರೀಕೃಷ್ಣನು ದೇವತೆ, ನೋಡುತ್ತಿರುವುದು ಬೇರೆ, ಅವಿನಾಶಿ ಆತ್ಮಗಳು. ಅದೇ ಗೀತೆಯ ಸಂದೇಶ. ಮುರಳಿಯ ಮಾತಿನಲ್ಲಿ ಮಕ್ಕಳೇ, ಶರೀರ ಭಾವವೇ ಎಲ್ಲ ದುಃಖಗಳ ಬೇರು. ಮುರಳಿ ಗೀತಾ ಜ್ಞಾನ ಸಂಯೋಜನೆ. ಆತ್ಮ ಅಜರ, ಅಮರ. ಗೀತೆ ಹೇಳುತ್ತದೆ, ನ ಶಸ್ತ್ರಾಣಿ ಛಿಂದಂತಿ. ಮುರಳಿ ಹೇಳುತ್ತದೆ, ಆತ್ಮ ಎಂದಿಗೂ ಸಾಯುವುದಿಲ್ಲ. ಆತ್ಮ ಶಾಂತಿಯ ಸಾಗರದ ಬಿಂದು. ಸವಿ ಅರ್ಥ. ಶರೀರ ಹಳೆಯ ಬಟ್ಟೆ, ಆತ್ಮ ನಿತ್ಯ ಹೊಸದು. ದುಃಖದ ಕಾರಣ ಶರೀರ ಭಾವ. ಅರ್ಜುನನ ದುಃಖ ಏಕೆ? ಇವರು ನನ್ನವರು ಎಂಬ ಶರೀರ ಭಾವ. ಮುರಳಿ ಸ್ಪಷ್ಟ. ನಾನು ಆತ್ಮ ಎಂಬ ಸ್ಮೃತಿ ಬಂದರೆ ಭಯ ಕರಗುತ್ತದೆ. ಪರಮಾತ್ಮ ಯಾರು? ಗೀತೆಯ ರಹಸ್ಯ. ಗೀತೆಯಲ್ಲಿ ಕೃಷ್ಣ ಹೇಳುತ್ತಾನೆ, ಅಹಂ ಬೀಜ ಪ್ರದಹ ಪಿತಾ. ಮುರಳಿ ತಿಳಿಸುತ್ತದೆ, ಶರೀರಧಾರಿ ಕೃಷ್ಣನಲ್ಲ, ಶಿವ ಪರಮಾತ್ಮನೇ ಗೀತಾ ಜ್ಞಾನದಾತ. ಇದು ಜ್ಞಾನಕ್ಕೆ ಜ್ಞಾನ. 5 ನಿಮಿಷ ಗೀತಾ ಶೈಲಿ ಯೋಗ ಅಭ್ಯಾಸ. ಶಾಂತವಾಗಿ ಕುಳಿತುಕೊಂಡು ಮನಸ್ಸಿನಲ್ಲಿ ಹೇಳಿ, ನಾನು ಶಾಂತ ಆತ್ಮ. ಮೇಲ್ಭಾಗದಲ್ಲಿ ಶಾಂತಿಯ ಸಾಗರ ಶಿವತಂದೆ. ಆ ಶಾಂತಿ ಬೆಳಕು ನನ್ನೊಳಗೆ ಹರಿಯುತ್ತಿದೆ ಎಂದು ಅನುಭವಿಸಿ. 1 ನಿಮಿಷ ಮೌನ ಅನುಭವ. ಮನಸ್ಸು ಹಗುರ, ಹೃದಯದಲ್ಲಿ ಸವಿ ಶಾಂತಿ. ಗೀತಾ ಜ್ಞಾನ ಸಾರ. ಜ್ಞಾನದ ತಡಕ. ವಿಷಯ ಸವಿ ಅರ್ಥ. ನಾನು ಯಾರು? ಆತ್ಮ ದುಃಖದ ಬೇರು. ಶರೀರ ಭಾವ ಪರಿಹಾರ. ಆತ್ಮ ಸ್ಮೃತಿ. ಗೀತಾ ದಾತ ಶಿವ ಪರಮಾತ್ಮ. ಯೋಗ ತಂದೆಯ ನೆನಪು. ಇಂದಿನ ಧಾರಣೆ. ದಿನದಲ್ಲಿ ಕನಿಷ್ಠ 3 ಬಾರಿ ನಾನು ಆತ್ಮ ಎಂದು ಮನಸ್ಸಿಗೆ ನೆನಪಿಸಿಕೊಳ್ಳಿ.
ಗೀತಾಜ್ಞಾನ ಎಪಿಸೋಡ್ ಕರ್ಮದಲ್ಲಿ ಇರಿ, ಬಂಧನದಿಂದ ಮುಕ್ತರಾಗಿ, ಮುರಳಿ ಅನುಸರಿಸಿ. ಓಂ ಶಾಂತಿ. ಮಧುರ ಆತ್ಮನೇ, ಗೀತೆಯ 2ನೇ ದೊಡ್ಡ ಸಂದೇಶವೇ ಇದು. ಕರ್ಮ ಮಾಡು, ಆದರೆ ಕರ್ತಾಭಾವ ಬಿಡು. ಮುರಳಿ ಇದನ್ನೇ ಇನ್ನೂ ಸ್ಪಷ್ಟವಾಗಿ ಹೇಳುತ್ತದೆ. ಗೀತಾಜ್ಞಾನ ಸವಿ ವಿವರಣೆ. ಅರ್ಜುನನ ಪ್ರಶ್ನೆ, ನಾನು ಯುದ್ಧ ಮಾಡಲೇಬೇಕಾ? ಶ್ರೀಕೃಷ್ಣನ ಉತ್ತರ, ಕರ್ಮದಿಂದ ಓಡಬೇಡ, ಆದರೆ ನಿನ್ನನ್ನು ಕರ್ಮವೆಂದುಕೊಳ್ಳಬೇಡ. ಮುರಳಿ ಭಾಷೆಯಲ್ಲಿ, ಮಕ್ಕಳೇ, ಕರ್ಮ ನನ್ನದು ಅಲ್ಲ, ಬಾಬಾರವರದು. ಆದೇಶದ ಸೇವೆ ಎಂದು ಮಾಡಿರಿ. ಇದೇ ಬಂಧನರಹಿತ ಕರ್ಮಯೋಗ. ಮುರಳಿಯ ಅನುಸಾರ 4 ಪ್ರಕಾರ ಯೋಗ. ಅದು ಸಹಜ ರಾಜಯೋಗ, ಅಂದರೆ ನೆನಪಿನ ಯೋಗ. ನಾನು ಆತ್ಮ, ತಂದೆ ಶಿವ, ನಡೆಯುತ್ತಾ ಮಾತನಾಡುತ್ತಾ ಕೆಲಸದಲ್ಲಿಯೇ ಯೋಗ. ಅನುಭವ, ಮನಸ್ಸು ಲೈಟ್ ಹಗುರ. ಕರ್ಮಯೋಗ. ಫಲದ ಆಸೆ ಬಿಡಿ, ಕರ್ತೃಭಾವ ಬಿಟ್ಟು ಸಾಕ್ಷಿಯಾಗಿರಿ. ಅರ್ಥ, ಕರ್ಮ ಮಾಡುತ್ತಾ ಇದ್ದರೂ ಆತ್ಮ ಮುಕ್ತ. ಜ್ವಾಲಾಮುಖಿ ಯೋಗ. ವ್ಯರ್ಥ ಸಂಸ್ಕಾರಗಳ ಮೇಲೆ ಆತ್ಮಶಕ್ತಿಯ ಅಗ್ನಿ, ಕ್ರೋಧ, ಆಸಕ್ತಿ, ಅಹಂಕಾರ ದಹನ. ಮುರಳಿಯ ಮಾತು, ವ್ಯರ್ಥ ಸಂಕಲ್ಪಗಳನ್ನು ಭಸ್ಮ ಮಾಡುವ ಜ್ವಾಲೆ ಆಗಿರಿ. ಮೌನ ಯೋಗ. ಮಾತಿಲ್ಲದೆ ನೆನಪು, ಆಂತರಿಕ ನಿಶ್ಶಬ್ದ. ರಾತ್ರಿ ಮಾಡಲು ಉತ್ತಮ. 7 ನಿಮಿಷ ಸಂಯುಕ್ತ ಮೆಡಿಟೇಷನ್. 1 ನಿಮಿಷ ದೇಹ ಶಾಂತ, 2 ನಿಮಿಷ ನಾನು ಆತ್ಮಸ್ಮೃತಿ, 2 ನಿಮಿಷ ಶಿವತಂದೆ ನೆನಪು, 1 ನಿಮಿಷ ಶಾಂತಿ ಬೆಳಕು ತುಂಬಿಕೊಳ್ಳಿ, 1 ನಿಮಿಷ ಲೋಕಕ್ಕೆ ಶಾಂತಿ ವಿಕಿರಣ. ಗೀತಾ ಮುರಳಿ ಜ್ಞಾನ. ವಿಷಯ ಸಾರ, ಕರ್ಮ ಮಾಡು, ಬಿಡಬೇಡ. ಬಂಧನ, ಫಲ ಆಸಕ್ತಿ, ಮುಕ್ತಿ, ಸಾಕ್ಷಿಭಾವ, ಯೋಗ, ನೆನಪು, ಶಕ್ತಿ ತಂದೆಯಿಂದ. ಇಂದಿನ ಧಾರಣೆ, ನಾನು ಮಾಡ್ತಾ ಇಲ್ಲ, ನನ್ನಿಂದ ನಡೆಯುತ್ತಿದೆ. ಈ ಒಂದು ವಾಕ್ಯವನ್ನು ದಿನಕ್ಕೆ 5 ಬಾರಿ ನೆನಪಿಸಿಕೊಳ್ಳಿ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು.